ಥ್ಯಾಂಕ್ಸ್ ಪ್ರತಾಪ್. ಯಾಕೆ ಟೆಡ್ಡಿ ಬೇರ್ ಕೊಟ್ಟಿದ್ದಕ್ಕ? ಅಲ್ಲ, ಹಾಕ್ಬೇಕಾಗಿದ್ದ ಅನಾಹುತನ ತಪ್ಪಿಸಿದ್ದಕ್ಕೆ, ಕರೆಕ್ಟ್ ಟೈಮಿಗೆ ಬಂದು ಚೆಕ್ ಕೊಟ್ಟು ಕಳ್ಕೊತಿದ್ದ ಮನೆನ ಉಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ವಿನು, ಅಳ್ಬೇಡ. ಅಕ್ಕ ಎದ್ದೇಳಕ್ಕ, ಹೊರಗಡೆ ಗಲಾಟೆ ನಡೀತಾ ಇದೆ, ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಪೊಲೀಸ್ ಅವರ? ಯಾಕೆ ಗೊತ್ತಿಲ್ಲ ಅಕ್ಕ, ಅಪ್ಪನ ಎಳ್ಕೊಂಡು ಹೋಗ್ತಿದ್ದಾರೆ. ನಡಿ. ಇನ್ಸ್ಪೆಕ್ಟರ್ ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ, ಅವ್ರನ್ನ ಬಿಟ್ಬಿಡಿ. ನೋಡಿ, ಇವ್ರಿಂತ ಫ್ರಾಡ್ ಅಂತ ಗೊತ್ತಿರಲಿಲ್ಲ, ಇವ್ರ ಬಗ್ಗೆ ಎಲ್ಲ ಗೊತ್ತಾಗಿದೆ. ನೀವು ಮಾತಾಡೋದಿದ್ರೆ ಏನಿದ್ರು ಕೋರ್ಟ್ ನಲ್ಲಿ ಬಂದು ಮಾತಾಡಿ. ಅಲ್ರಿ, ಯೋಗ್ಯತೆ ಏನಕ್ಕೆ ಸಾಲ ಮಾಡ್ತೀರಾ? ಒಂದ್ ನಿಮಿಷ, ಅವ್ರು ಯಾವ ತಪ್ಪು ಮಾಡಿಲ್ಲ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ.
ಬಿಟ್ಬಿಡಿ, ನಿಮ್ ಕೈ ಮುಗಿದು ಮೇಡಮ್ಮ ಇದೆಲ್ಲ ಏನು ಪ್ರಯೋಜನ ಆಗೋದಿಲ್ಲ. ಮ್ಯಾನೇಜರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ ಅಷ್ಟೇ. ದಯವಿಟ್ಟು ತೊಂದರೆ ಕೊಡಬೇಡಿ. ಕರ್ಕೊಂಬರ್ರಿ. ಒಂದ್ ನಿಮಿಷ ಇನ್ಸ್ಪೆಕ್ಟರ್, ಒಂದ್ ನಿಮಿಷ. ಸಾಹೇಬ್ರೆ, ದಯವಿಟ್ಟು ನನ್ನ ಯಜಮಾನ್ರ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ. ನಿಮ್ ಕೋಪ ತಂಗಿ ಇದ್ದಿದ್ರೆ ನನ್ನ ತಂಗಿ ಅನ್ಕೊಂಡು ದಯವಿಟ್ಟು ಸಹಾಯ ಮಾಡಿ. ಯಜಮಾನ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ನಾನು ನನ್ನ ಮಕ್ಕಳು ಅನಾಥರಾಗ್ಬಿಡ್ತೀವಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕೇಸ್ ವಾಪಸ್ ತಗೊಳ್ಳಿ. ನಾನು ನಿಮ್ಗೆ ಕೈ ಮುಗಿತೀನಿ. ನಮ್ ಬ್ಯಾಂಕ್ ಸಾಲ ತೀರಿಸ್ಬಿಡಿ. ನಮ್ಮನ್ನ ಈ ರೀತಿ ಅಲಿಸ್ಬೇಡಿ, ಆಟ ಆಡಿಸ್ಬೇಡಿ. ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮ್ಮ ಯಜಮಾನ ಕರ್ಕೊಂಡು ಹೋಗ್ಬಿಟ್ರೆ ನಾನ್ ಬದುಕಿರಲ್ಲ, ನಾನ್ ಸತ್ತೋಗ್ತೀನಿ. ನೀನು ಯಾರ್ಯಾರು ಬೀಳ್ತಿದ್ಯಲ್ಲಮ್ಮ, ಎತ್ತ ನಮ್ಮ ಮೇಲೆ. ನನಗೆ ಗೊತ್ತಾಗಲ್ಲ, ನಿನ್ ಸುಮ್ನೆ ಇರಿ. ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಸರ್. ನಮ್ಮ ಯಜಮಾನರನ್ನ ಬಿಡಿಸ್ಕೊಳ್ಳಿ, ಕರುಣೆ ತೋರಿಸಿ. ಸರಿ, ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನನ್ ಕೆಲಸ ಹೋಗುತ್ತೆ. ನಾ ಬ್ಯಾಂಕಲ್ಲಿ ಮ್ಯಾನೇಜರ್ ಅಷ್ಟೇ, ಬ್ಯಾಂಕ್ ನಂದಲ್ಲ. ಎತ್ತಳಮ್ಮ ಮೇಲೆ. ಯಾವ್ದು ಕಂಪ್ಲೇಂಟ್? ಯಾರು ಕೊಟ್ಟಿರೋದು ಕಂಪ್ಲೇಂಟ್? ಕೊಟ್ಟಿಲ್ವಾ ಇದಷ್ಟ ಚೆಕ್ಕು? ಏನ್ ನೀವು ಒಬ್ಬನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಾ? ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಮೇಲೆ. ಇನ್ಸ್ಪೆಕ್ಟರ್, ನನ್ನ ಒಂದು ಕಂಪ್ಲೇಂಟ್ ತಗೊಳ್ಳಿ. ಏನಂತ ಕಂಪ್ಲೇಂಟ್ ಕೊಡ್ತೀರಿ? ಕಾರಣ ನಮ್ಮ ಅಪ್ಪನ ಹೇಳ್ಕೊಂಡು ಹೋಗ್ತಿದ್ದೀರಾ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಕಾರಣ ಇರೋದ್ರಿಂದ ನಿಮ್ಮ ಅಪ್ಪನ ಹೇಳ್ಕೊಂಡು ಹೋಗ್ತಿರೋ ನಾವು. ಏನ್ ಕಾರಣ? ನೀವು ಕೊಟ್ಟಿದ್ದ ಚೆಕ್ಕು ಬೌನ್ಸ್ ಆಗಿದೆ. ಹೇಳ್ಕೊಂಡು ನಡೀರಿ ನಂಜುಂಡಯ್ಯನ್ನ. ಫ್ರಾಡ್ಗಳನ್ನೆಲ್ಲ ಬಿಡಬಾರ್ದು. ಸಾಲ ತೀರ್ಸಕ್ ಯೋಗ್ಯತೆ ಇಲ್ಲ, ಬ್ಯಾಂಕ್ಗಳು ಮೋಸ ಮಾಡ್ತಾರೆ. ಇವ್ರನ್ನ ಹೇಳ್ಕೊಂಡು ನಡೀರಿ, ಕೋರ್ಟಲ್ಲೇ ತೀರ್ಮಾನ ಆಗ್ಲಿ. ಕರ್ಕೊಂಬರ್ರಿ. ಮಕ್ಕಳ ಕಡೆ ಏನಾದ್ರೂ ಮಾತಾಡಿದಿಲ್ಲ ಸರ್. ಇನ್ಸ್ಪೆಕ್ಟರ್, ಒಂದ್ ನಿಮಿಷ. ನಿಮ್ ಕೈ ಮುಗಿ ಬೇಡ್ಕೋತೀನಿ ಸರ್. ಕೊನೆಗೆ ಒಂದೇ ಒಂದು ಅವಕಾಶ ಕೊಡಿ, 2 ದಿನ ಟೈಮ್ ಕೊಡಿ. ನಾನ್ ದುಡ್ಡು ಅರೇಂಜ್ ಮಾಡ್ತೀನಿ ಸರ್. ಒಬ್ಬನ ಅರೇಂಜ್ ಮಾಡ್ಬಿಡಿ ಪ್ಲೀಸ್. ನಾನ್ ಕೆಲಸ ಮಾಡೋ ಕಂಪನಿ ವ್ಯವಹಾರಗಳು ನಿಮ್ ಬ್ಯಾಂಕಲ್ಲೇ ಸರ್ ನಡೆಯೋದು. ಅಲ್ಲಿಂದ 5 ಲಕ್ಷ ತಂದಿರೋದು. 2 ದಿನ ಟೈಮ್ ಕೊಡಿ ಸರ್, ನಾನ್ ದುಡ್ಡು ಅರೇಂಜ್ ಮಾಡ್ತೀನಿ. ಒಬ್ಬನ ಅರೇಂಜ್ ಮಾಡ್ಬಿಡಿ ಸರ್ ಪ್ಲೀಸ್. ನಿಮ್ ಕೈ ಮುಗಿ ಬೇಡ್ಕೋತೀನಿ ಪ್ಲೀಸ್. ದಯವಿಟ್ಟು 2 ದಿವಸ ಟೈಮ್ ಕೊಡಿ. ಆಗಲ್ಲ ಅನ್ಬೇಡಿ. ಆಯ್ತಾಯ್ತು, ಆಯ್ತು, ತಗೊಳ್ಳಿ ನಿಮ್ ಚೆಕ್ಕು. 2 ದಿವಸದಲ್ಲಿ ನಮ್ ಹಣ ಬರ್ಲಿಲ್ಲ ಅಂದ್ರೆ ಇವರು ಜೈಲಲ್ಲಿ ಇರ್ತಾರೆ. ಬನ್ನಿ ಇನ್ಸ್ಪೆಕ್ಟರ್. ಹಲೋ ಅಮ್ಮ, ಯಾರು? ನಾನಮ್ಮ, ಸಾವಿತ್ರಿ. ಯಾವ ಸಾವಿತ್ರಿ? ಅಮ್ಮ, ನಾನು ನಿನ್ ಮಗಳು ಸಾವಿತ್ರಿ. ಆ ಹೆಸರಲ್ಲಿ ನನಗೆ ಯಾವ ಮಗಳು ಇಲ್ಲ. ನೀವು ರಾಂಗ್ ನಂಬರ್ ಮಾಡಿದ್ದೀರಾ ಅಂತ ಕಾಣುತ್ತೆ. ನನಗೆ ಮಕ್ಕಳೇ ಇಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೇಗೆ ಮಾತಾಡಬೇಕು? ದೇವಸ್ಥಾನದಲ್ಲಿ ನನ್ನ ಕಷ್ಟನ ಹೇಳ್ಕೊಂಡು ಅಷ್ಟೊಂದು ಹತ್ತಿದ್ದೀನಿ. ನೀನು ನಿನ್ ಗಂಡ ಸಂಬಂಧನೇ ಇಲ್ದಿರೋ ತರ ಹೊರಟೋದ್ರಲ್ಲ. ನನ್ನ ಕಷ್ಟ ನಿನ್ಗೇನು ಅಲ್ವೇನೆ? ಮದ್ವೆ ಆಗಿ ಹೋದ್ಮೇಲೆ ನಿನಗೆ ಅತ್ತೆ ಮನೇನೆ ಸರ್ವಸ್ವ ಆಗೋಯ್ತಲ್ವಾ?
ನಮ್ಮಮ್ಮ ಅಮ್ಮನ ಮನೆ ಹಾಳು ಬಿದ್ದೋದ್ರು ಪರವಾಗಿಲ್ಲ ಅಲ್ವಾ ನಿನಗೆ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗ ಹಣ ಸಿಕ್ತು ಅಲ್ವಾ, ಸಾಲ ತೀರಿಸ್ಬೋದು ಅಲ್ವಾ? ಬಿಡು ಹೋಗ್ಲಿ. ಯಾವ ಸಾಲ ತೀರ್ತೆ? ತೀರಿತು ನನ್ನ ನಿನ್ನ ಋಣ. ಇಡೇ ಫೋನು. ಯಾಕಮ್ಮ? ಹಾಗಾದ್ರೆ ಹಣ ಸಿಗ್ಲಿಲ್ವಾ? ಇಲ್ಲ ಕಡೆ, ಯಾವ ಹಣನೂ ಸಿಗ್ಲಿಲ್ಲ. ಒಂದ್ ಚೆಕ್ ಕೂಡ ಬೌನ್ಸ್ ಆಗೋಯ್ತು. ಬ್ಯಾಂಕ್ನವರು ಪೊಲೀಸ್ನವರು ಎಲ್ಲ ಮನೆ ಹತ್ರ ಬಂದಿದ್ರು. ನಮ್ಮ ಮರ್ಯಾದೆ ಬೀದಿಲಿ ಹರಾಜಾಗೋಯ್ತು. ಯಾರು ಬರ್ಲಿಲ್ಲ ನಮ್ಮನ್ನ ಬಿಡಿಸ್ಕೊಳ್ಳೋದಕ್ಕೆ. ನಾನೇ ಹೋಗಿ ಕಾಲಿಡಿದು ಬೇಡ್ಕೊಂಡೆ. ಇಲ್ಲದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪ ಜೈಲಲ್ಲಿ ಇರ್ಬೇಕಾಗಿತ್ತು. ಬಿಡು, ನಾನು ಇದನ್ನೆಲ್ಲ ನಿನ್ನ ಹತ್ರ ಯಾಕೆ ಹೇಳ್ಕೋಬೇಕು? ಕಷ್ಟಗಳನ್ನ ನಮ್ಮವ್ರ ಹತ್ರ ಹೇಳ್ಕೋಬೇಕು, ಹೊರಗಿನವ್ರ ಹತ್ರ ಅಲ್ಲ. ನೀನ್ ನನಗೆ ಸಹಾಯ ಮಾಡಿದ್ರೆ ನನಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ಅದು ಹಾಗಲ್ಲಮ್ಮ. ಇನ್ನೇನು ಹೇಳ್ಬೇಡ ನೀನು. ನೀ ನನಗೆ ಫೋನು ಮಾಡಬೇಡ. ಏನಾಯ್ತಂತೆ ಸಾವಿತ್ರಿ? ನೋಡಿದ್ಯಾ ನಮ್ಮ ಪ್ರತಾಪ್ ಬಾಸ್ ಎಂತ ಸಹಾಯ ಮಾಡಿದಾರೆ? ಅವ್ರು ಹೇಳಿದ್ಮೇಲೆ ಅಷ್ಟೇ, ಯಾರಿಗೂ ಕೈ ಬಿಡಕ್ಕಿಲ್ಲ. ನಮ್ಮ ಪ್ರತಾಪ್ ಬಾಸ್ ಹೇಳ್ದಂಗೆ ಮಾಡ್ತಾರೆ. ಚೆಕ್ ಬೌನ್ಸ್ ಆಗಿದೆ. ಅಕೌಂಟ್ ಅಲ್ಲಿ ದುಡ್ಡೇ ಇರ್ಲಿಲ್ವಂತೆ, ಚೆಕ್ ಬೌನ್ಸ್ ಆಗಿದೆ. ಬ್ಯಾಂಕ್ ಮ್ಯಾನೇಜರ್ ಪೊಲೀಸ್ನ ಕರ್ಕೊಂಡ್ ಬಂದಿದ್ರಂತೆ, ಅಪ್ಪನ ಅರೆಸ್ಟ್ ಮಾಡ್ತೀನಿ ಅಂತ. ಏನ್ ಹೇಳ್ತಿದ್ದೆ ಸಾವಿತ್ರಿ ನೀನು? ನಮ್ಮ ಬಾಸ್ ಹಿಂಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ಹಿಂಗೆಲ್ಲ ಮಾಡೋದು ಇಲ್ಲ. ಇನ್ನೊಂದು ನಿಮಿಷ ಫೋನ್ ಮಾಡ್ತೀನಿ. ಯಾಕೆ ವಿನುತಾ, ಚೆಕ್ನ ಯಾಕೆ ಈ ರೀತಿ ಎಸಿತಾ ಇದೆಯಾ? ಆಗಕ್ಕಿನ್ನೇ ನೋಡ್ಕೊಂಡಿದ್ದೆ ಪ್ರತಾಪ್. ನಮ್ಸಿ ಇಂಥ ಕತ್ಕುಯ್ಯೋ ಕೆಲಸ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಕತ್ಕುಯ್ಯೋ ಕೆಲಸನ? ಅಂತದ್ ನಾನೇನ್ ಮಾಡ್ದೆ? ತಮಾಷೆಗೂ ಒಂದ್ ಮಿತಿ ಇರುತ್ತೆ. ನಮ್ ಮನೆಯವರೆಲ್ಲ ಮರ್ಯಾದೆ ಕಳ್ಕೊಂಡು ಮನೆ ಕಳ್ಕೊಂಡು ಮನೆನ ಬೀದಿನ ಅಂತ ಹೊಸ್ಲೇ ನಿಂತ್ಕೊಂಡಿದ್ದಾರೆ. ನೀವೇನ್ ತಮಾಷೆ ಮಾಡ್ತಿದ್ದೀರಾ? ಏನಾಯ್ತು ಅಂತ ಸರಿಯಾಗಿ ಹೇಳು ವಿನುತಾ. ಚೆಕ್ನ ಯಾಕೆ ಈ ರೀತಿ ಎಸಿತಾ ಇದೆಯಾ? ಚೆಕ್ನ ಯಾಕೆ ಪ್ರೆಸೆಂಟ್ ಮಾಡ್ಲಿಲ್ಲ ನೀನು? ನಾಟಕ ಆಡ್ಬೇಡಿ ಪ್ರತಾಪ್. ಶಟ್ ಅಪ್ ವಿನುತಾ. ಏನಾಯ್ತು ಅಂತ ಸರಿಯಾಗಿ ಹೇಳು. ನೀವ್ ಕೊಟ್ರ ಚೆಕ್ ಬೌನ್ಸ್ ಆಗಿದೆ. ವಾಟ್? ಅಕೌಂಟ್ ದುಡ್ಡಿಲ್ಲ ಅಂದ್ರೂ ಚೆಕ್ ಕೊಡ್ತೀರಾ? ಪೊಲೀಸರು ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಬಂದಿದ್ರು. ನಾವೆಲ್ಲರೂ ಕಾಡಿ ಬೇಡಿ ಬೇಡ್ಕೊಂಡು ಅಪ್ಪನ ಬಿಡಿಸ್ಕೊಂಡ್ವಿ. ನಿಮ್ಗೂ ಇದೆ ಅಲ್ವಾ ಆಗ್ಬೇಕಾಗಿದ್ದು? ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಿಮ್ ಮ್ಯಾನೇಜರ್ ಹೇಳಿದ್ದು. ಏನು? ಮ್ಯಾನೇಜರ್ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅನ್ನ? ಒಂದ್ ನಿಮಿಷ. ಹಲೋ
ಹಲೋ ಸರ್, ನಾನು ಪ್ರತಾಪ್ ಅಂತ ಮಾತಾಡ್ತಿರೋದು. ನನ್ನ ಹೆಸರಲ್ಲಿ ನಿಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ. ಪ್ರತಾಪ್ ಅಂದ್ರೆ ವೈಶಾಲಿ ಅವ್ರ ಮಗ ತಾನೆ? ಹೌದು. ನಾನು ಕೊಟ್ಟಿರೋ ಚೆಕ್ ಯಾಕೆ ಬೌನ್ಸ್ ಆಗಿದೆ? ಸರ್, ಅಕೌಂಟ್ ಅಲ್ಲಿ ದುಡ್ಡಿರಲ್ಲ, ಅದಕ್ಕೆ ಬೌನ್ಸ್ ಆಗಿರುತ್ತೆ. ಏನ್ ಹೇಳ್ತಾ ಇದ್ದೀರಾ ಸರ್? ಇಷ್ಟು ದೊಡ್ಡ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದೀವಿ ನಾವು, ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ಏನ್ ಅರ್ಥ? ಸಾರಿ ಸರ್, ಲಕ್ಷಾಂತರ ರೂಪಾಯಿ ದುಡ್ಡಿರೋದು ನಿಜ, ಆದ್ರೆ ಆ ಅಕೌಂಟ್ ಅಲ್ಲಿ ನಿಮ್ಮ ಹೆಸರಿಲ್ಲ. ಜಾಯಿಂಟ್ ಅಕೌಂಟ್ ರೀ ಇದು. ಆದ್ರೆ ಈಗ ಸೋಲೋ ಅಕೌಂಟು ವೈಶಾಲಿ ಅವ್ರ ಹೆಸರಲ್ಲಿ ಮಾತ್ರ ಇದೆ, ಅವ್ರು ಮಾತ್ರ ಸೈನ್ ಮಾಡ್ಬೇಕು. ನೀವೀಗ ಲೆಕ್ಕಕ್ಕಿಲ್ಲ. ನೇಮ್ ಯಾವಾಗ ಚೇಂಜ್ ಆಯ್ತು? ವೈಶಾಲಿ ಅವರೇ ಬಂದು ಅಕೌಂಟ್ ಕ್ಲೋಸ್ ಮಾಡಿದ್ರು ಸರ್. ಎಷ್ಟು ದಿನ ಆಯ್ತು? ಅವ್ರು ಬಂದು ಒಂದ್ 3-4 ದಿನ ಆಗಿರ್ಬೋದು ಸರ್. ನೀನ್ ನನ್ನ ಜೊತೆ ಪಾವಿಡ. ಈಗ ನಿಮ್ಮನ್ನ ನೋಡಕ್ಕೆ ಬಂದೆ, ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಏನಾಯ್ತು ಸತ್ಯ? ನೀವು ಕೊಟ್ಟಿದ್ರಲ್ಲ ಚೆಕ್ಕು, ಅದ್ರಲ್ಲಿ ದುಡ್ಡೇ ಇಲ್ವಂತೆ, ಬೌನ್ಸ್ ಆಗಿದೆ ಅಂತೆ. ಆ ಚೆಕ್ ಇಲ್ಲೇ ಇದೆ. ಯಾಕೆ ಹೀಗಾಗ್ತಿದೆ ಪ್ರತಾಪ್? ಎಲ್ಲ ಸಮಸ್ಯೆನೂ ಪರಿಹಾರ ಆಯ್ತು ಅಂತ ಎಲ್ಲರೂ ನೆಮ್ಮದಿಯಾಗಿದ್ವಿ, ಮತ್ತೆ ಶುರು ಆಗ್ತಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮಮ್ಮಿ. ಅಕೌಂಟ್ ಅಲ್ಲಿರೋ ಅಮೌಂಟನ್ನೆಲ್ಲ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಈಗಲೇ ಬರ್ತೀನಿ. ಪ್ರತಾಪ್, ನಾನು ಬರ್ತೀನಿ. ಬೇಡ ವಿನುತಾ, ಮಮ್ಮಿ ಹತ್ರ ನಾನು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಬೇಕು. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಕೆಲವೊಬ್ರು ಸಹಾಯ ಮಾಡಕ್ ಬರ್ತಾರೆ, ಆದ್ರೆ ಅವ್ರಿಗೆ ಸಹಾಯ ಮಾಡಕ್ ಬಿಡಲ್ಲ. ಇನ್ ಕೆಲವೊಬ್ರಿಗೆ ಸಹಾಯ ಮಾಡಕ್ಕೆ ಇಷ್ಟ ಇರಲ್ಲ. ನಾವ್ ಹಳ್ಳಿಲಿ ಚೆನ್ನಾಗಿತ್ತು. ತಾತ ಹೋದ್ಮೇಲೆ ಶ್ರೀನಿವಾಸ್ ಮಾವ ಬಂದ್ಬಿಟ್ಟು ನಮ್ಮನ್ನ ಮನೆಯಿಂದ ಹೊರಕಾಗ್ತಾ. ಹಾಗೇನಾದ್ರೂ ಆಗಿರ್ಲಿಲ್ಲ ಅಂದಿದ್ರೆ ನಾವೆಲ್ಲರೂ ಅಲ್ಲೇ ಸುಖವಾಗಿರ್ಬೋದಾಗಿತ್ತು.